ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಸಿಐಡಿ ಕಸ್ಟಡಿಯಲ್ಲಿದ್ದಾರೆ. ಆದರೆ ಸಿಐಡಿ ಅಧಿಕಾರಿಗಳ ಯಾವುದೇ ಪ್ರಶ್ನೆಗೆ ತುಟಿ ಪಿಟಿಕ್ ಅಂತಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿವೆ. ಅಷ್ಟಕ್ಕೂ ಸಿಐಡಿ ತನಿಖೆ ಹೇಗಿದೆ, ಹೇಗೆ ನಡೀತಾ ಇದೆ, ಬನ್ನಿ ನೋಡೋಣ. ಸಿಐಡಿ ಅಧಿಕಾರಿಗಳ ಪ್ರಶ್ನೆಗೆ ಭೈರತಿ ಬಸವರಾಜ್ ಫುಲ್ ಸೈಲೆಂಟ್. ಕೊಲೆ ಆರೋಪಿಗಳ ಹೇಳಿಕೆಗಳೇ ಭೈರತಿಗೆ ಕಂಟಕವಾಗುತ್ತಾ? ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಕಳೆದ ಶನಿವಾರವಷ್ಟೇ ಸಿಐಡಿ ಅಧಿಕಾರಿಗಳು ಭೈರತಿ ಬಸವರಾಜ್ ಅವರನ್ನ ಬಂಧಿಸಿ ಸಿಐಡಿ ಕಸ್ಟಡಿಯಲ್ಲಿಟ್ಟಿದ್ದಾರೆ. ಬೆಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಇಲ್ಲಿಯವರೆಗೂ 20 ಜನ ಆರೋಪಿಗಳು ಬಂಧನವಾಗಿದ್ದಾರೆ. ತನಿಖೆ ವೇಳೆ ಸಿಐಡಿ ಪೊಲೀಸರು ಆರೋಪಿಗಳ ವಿಚಾರಣೆ ನಡೆಸಿ ಕೊಲೆ ಸಂಬಂಧ ಹೇಳಿಕೆಗಳನ್ನ ಪಡೆದುಕೊಂಡು ಕೆಲವೊಂದು ತಾಂತ್ರಿಕ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ರು. ಅದರ ಪೂರಕ ದಾಖಲೆಗಳನ್ನ ಮುಂದಿಟ್ಟುಕೊಂಡೇ ಸಿಐಡಿ ಪೊಲೀಸರು ಭೈರತಿ ಬಸವರಾಜ್ ಅವರನ್ನ ಬಂಧಿಸಿ ವಿಚಾರಣೆಯ ಅನಿವಾರ್ಯತೆಯ ಉದ್ದೇಶವನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಆದ್ರೆ ಕಸ್ಟಡಿಗೆ ಪಡೆದ ಸಿಐಡಿ ಅಧಿಕಾರಿಗಳಿಗೆ ಭೈರತಿ ಬಸವರಾಜ್ ಮೊಂಡಾಟ ತಲೆ ನೋವಾಗಿ ಪರಿಣಮಿಸಿದೆ. ಅನಾರೋಗ್ಯದ ನೆಪದಲ್ಲಿ ಕಸ್ಟಡಿಗೆ ಸಿಕ್ಕಿರುವ ಭೈರತಿ ಬಸವರಾಜ್ ಸಿಐಡಿ ಅಧಿಕಾರಿಗಳ ಪ್ರಶ್ನೆಗೆ ಯಾವುದೇ ರಿಯಾಕ್ಷನ್ ಮಾಡ್ತಿಲ್ವಂತೆ. ಏನೇ ಪ್ರಶ್ನೆ ಮಾಡಿದ್ರು ನಂಗೇನು ಗೊತ್ತಿಲ್ಲ ಅನ್ನೋ ಸಿದ್ಧ ಉತ್ತರ ನೀಡ್ತಿದ್ದಾರಂತೆ. ಆದ್ರೆ ಈ ಹಿಂದೆ ಇದೇ ಕೇಸಲ್ಲಿ ಬಂಧಿತರಾಗಿರುವ ಆರೋಪಿಗಳ ಹೇಳಿಕೆಗಳು ಭೈರತಿ ಬಸವರಾಜ್ಗೆ ಸಂಕಷ್ಟ ತರಲಿವೆ ಅನ್ನೋ ಮಾಹಿತಿಗಳು ಹೊರಬಿದ್ದಿವೆ. ಭೈರತಿ ಹೇಳಿಕೆಗಳು ಇತರೆ ಆರೋಪಿಗಳ ಹೇಳಿಕೆಗಳಿಗೆ ತದ್ವಿರುದ್ಧವಾಗಿವೆ. ಅದಕ್ಕೆ ಪೂರಕವಾಗಿ ತಾಂತ್ರಿಕ ಸಾಕ್ಷ್ಯಗಳನ್ನ ಸಿಐಡಿ ಅಧಿಕಾರಿಗಳು ಮುಂದಿಟ್ಟು ಪ್ರಶ್ನೆ ಮಾಡಿದ್ರೂ ಉತ್ತರ ಕೊಡ್ತಿಲ್ಲ. ಹಾಗಾಗಿ ವಿಚಾರಣೆಯ ವಿಡಿಯೋ ಮತ್ತು ದಾಖಲೆಗಳ ಸಮೇತ ಸಿಐಡಿ ಅಧಿಕಾರಿಗಳು ಮುಂದಿನ ಶನಿವಾರ ಕೋರ್ಟ್ ಗಮನಕ್ಕೆ ತರಲು ನಿರ್ಧರಿಸಿದ್ದಾರೆ. ಈ ನಡುವೆ A1 ಆರೋಪಿಯಾಗಿರುವ ಜಗದೀಶ್ ವಿಚಾರಣೆ ಕೂಡ ಅಗತ್ಯ ಇದ್ದು ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ಒಟ್ನಲ್ಲಿ ಕೋರ್ಟ್ ಅನಾರೋಗ್ಯ ಅಂತ ಸಿಐಡಿ ಕೈಗೆ ಸಿಗದೆ ಓಡಾಡ್ತಿದ್ದ ಭೈರತಿ ಬಸವರಾಜ್ಗೆ ಬೆಕ್ಲು ಶಿವ ಕೊಲೆ ಪ್ರಕರಣ ಇನ್ನಿಲ್ಲದ ತಲೆನೋವು ತರಲಿದೆ ಅಂತಿವೆ ಮೂಲಗಳು. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.